ನಮಸ್ಕಾರ ಬಂಧುಗಳೇ, ನಾವಿವತ್ತು ಐತಿಹಾಸಿಕ ಕ್ಷೇತ್ರವಾದಂತಹ ಅಣ್ಣಿಗಿರಿಯ ಶ್ರೀ ಅಮೃತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬನ್ನಿ ಆ ದೇವಸ್ಥಾನದ ಶಿಲ್ಪಕಲೆಗಳನ್ನು ನೋಡಿಕೊಂಡು ಬರೋಣ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿರತಕ್ಕಂತಹ ಒಂದು ಸುಪ್ರಸಿದ್ಧ ದೇವಾಲಯ ಅಮೃತೇಶ್ವರ ದೇವಾಲಯ. ಸುಮಾರು 1050ನೇ ಇಸ್ವಿಯಲ್ಲಿ ಕಲ್ಯಾಣ ಚಾಲುಕ್ಯರಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ. ಇದು ಒಂದು ವಿಶೇಷ ಏನಪ್ಪ ಅಂತಂದರೆ, ಕರಿಕಲ್ಲಿನಿಂದ ಸೋಪ್ ಸ್ಟೋನ್ ಅಂತೇನು ಕರಿತೀವಿ, ಅದರಿಂದ ನಿರ್ಮಿತವಾದಂತಹ ಮೊಟ್ಟ ಮೊದಲ ದೇವಾಲಯ ಅಂತೇಳಿ ಹೇಳಬಹುದು. ಈ ದೇವಾಲಯದಲ್ಲಿ ಒಟ್ಟು 76 ಕಂಬಗಳಿವೆ. 76 ಕಂಬಗಳ ಮೇಲೆಯೂ ಸಹಿತ ವಿಭಿನ್ನವಾಗಿ ವಿಶಿಷ್ಟವಾದಂತಹ ಕೆತ್ತನೆಗಳನ್ನು ನಾವು ನೋಡಬಹುದಾಗಿದೆ. ಈ ಒಂದು ದೇವಾಲಯವು ಅಮರಶಿಲ್ಪಿ ಜಕಣಾಚಾರಿಯವರ ಶೈಲಿಯ ಕೆತ್ತನೆಗಳನ್ನು ಹೊಂದಿರುವಂಥದ್ದು. ಆಮೇಲೆ ಕಂಬಗಳ ಮೇಲೆ, ಗೋಡೆಗಳ ಮೇಲೆ ಅನೇಕ ಪೌರಾಣಿಕವಾದಂತಹದ್ದು, ರಾಮಾಯಣ ಮಹಾಭಾರತದ ದೃಶ್ಯಗಳನ್ನು ಕೆತ್ತಿರುವಂಥದ್ದು. ಇದು ಶಿವನಿಗೆ ಅರ್ಪಿತವಾದಂತಹ ಒಂದು ಪ್ರಮುಖ ದೇವಾಲಯ ಅಂತೇಳಿ ನಾವು ಹೇಳಬಹುದು. ಆಮೇಲೆ ಈ ಒಂದು ದೇವಾಲಯದ ವೈಶಿಷ್ಟ್ಯಗಳು ಏನು ಅಂತಂದರೆ, ವಾಸ್ತುಶಿಲ್ಪ ಇದು ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿರುವಂಥದ್ದು. ಇಟಗಿಯಲ್ಲಿರ್ತಕ್ಕಂಥ ಮಹಾದೇವ ದೇವಾಲಯಕ್ಕೂ ಸಹಿತ ಈ ಒಂದು ದೇವಾಲಯ ಒಂದು ಮಾದರಿ ಅಂತೇಳಿ ಹೇಳಬಹುದು. ಇದು ಕಪ್ಪು ಬಳಪದ ಕಲ್ಲಿನಿಂದ ನಿರ್ಮಿತ ಆಗಿರ್ತಕ್ಕಂಥದ್ದು. 76 ವಿಶಿಷ್ಟ ಕಂಬಗಳನ್ನು ಹೊಂದಿರತಕ್ಕಂಥದ್ದು. ಆಮೇಲೆ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಈ ಅಮೃತೇಶ್ವರನ ಒಂದು ಜಾತ್ರೆ ನಡೀತಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಚಾಲುಕ್ಯರ ದೊರೆ 1ನೇ ಸೋಮೇಶ್ವರನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. 4ನೇ ಸೋಮೇಶ್ವರನ ರಾಜಧಾನಿಯಾಗಿ ಮತ್ತು ಹೊಯ್ಸಳರ ದೊರೆ ವೀರಬಲ್ಲಾಳನ ಉಪರಾಜಧಾನಿಯಾಗಿಯೂ ಹಾಗೂ ದಕ್ಷಿಣದ ವಾರಣಾಸಿಯಾಗಿ ಅಣ್ಣಿಗೇರಿ ಪ್ರಸಿದ್ಧಿಯನ್ನು ಪಡೆದಿತ್ತು. ಇಲ್ಲಿ ಹೊಯ್ಸಳರ ಒಂದು ಉಪರಾಜಧಾನಿ ಆಗಿರುವುದರಿಂದ ಕೆತ್ತನೆಗಳಲ್ಲಿ ಅಲ್ಲಲ್ಲಿ ಹೊಯ್ಸಳರ ಶೈಲಿಯನ್ನು ಸಹಿತ ನಾವು ನೋಡಬಹುದಾಗಿದೆ. ದೇವಸ್ಥಾನದ ಹಿಂದಿನಿಂದ ಗೋಪುರವನ್ನು ನಾವು ವೀಕ್ಷಣೆ ಮಾಡಿದರೆ ನಮಗೆ ತಿಳಿಯುವಂಥದ್ದು, ಗೋಪುರದ ಮೇಲೆ ಸಿಂಹದ ಮುಖವನ್ನು ನಾವು ನೋಡಬಹುದು. ಅದು ವಿಶೇಷವಾಗಿ ಹೊಯ್ಸಳರ ಶೈಲಿಯಲ್ಲಿ ನಾವು ಕಾಣಬಹುದಾಗಿದೆ. ಬಿಸಿಲಿನಲ್ಲಿ ಪ್ರಯಾಣ ಮಾಡಿ ಹೋಗಿರತಕ್ಕಂಥ ನಮಗೆ ಆ ಒಂದು ದೇವಸ್ಥಾನದ ಒಂದು ಕೆತ್ತನೆ, ಅಲ್ಲಿರ್ತಕ್ಕಂಥ ಒಂದು ತಂಪಾದ ವಾತಾವರಣ ಮನಸ್ಸಿಗೆ ಬಹಳಷ್ಟು ಆಹ್ಲಾದವನ್ನು ನೀಡಿತು ಅಂತೇಳಿ ಹೇಳ್ಬೋದು. ಅದರ ಜೊತೆಗೆ ಪುರಾತತ್ವ ಇಲಾಖೆಯವರಿಗೂ ಸಹಿತ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಯಾಕಂತಂದರೆ ಈ ಒಂದು ದೇವಾಲಯದ ಆವರಣವನ್ನು ಬಹಳಷ್ಟು ಸ್ವಚ್ಛವಾಗಿಟ್ಟಿರ್ತಕ್ಕಂಥದ್ದು, ಅಲ್ಲಿ ಭಗ್ನಗೊಂಡಿರ್ತಕ್ಕಂಥ ಎಲ್ಲ ಮೂರ್ತಿಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ರಕ್ಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ಎಲ್ಲ ರಕ್ಷಣೆ ಕಾರ್ಯಕ್ಕೆ ಪುರಾತತ್ವ ಇಲಾಖೆಯವರಿಗೂ ಹಾಗೂ ಸ್ಥಳೀಯ ಆಡಳಿತದವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಹಾಡಿದೋಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಎನ್ನೊಡೆಯನ ಬೇಡುವೆ. ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ. ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಹಾಡಿದುಡೆ ಎನ್ನೊಡೆಯನ ಹಾಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ, ಬೇಡಿದುಡೆ ಎನ್ನೊಡೆಯನ ಬೇಡುವೆ.
ಬೇಡುವೆ